सिद्धिविनायक स्वामी की जय। पवन सुत हनुमान की जय। हरि ओम। गुरुभ्यो नमः। परम गुरुभ्यो नमः। गुरुचरणारविन्दाभ्यां नमः। गुरुं गणपतिं दुर्गां भास्करं शिवम् अच्युतं ब्रह्माणं गिरिजां लक्ष्मीं वाणीं वन्दे विभूतये। वक्रतुण्ड महाकाय सूर्यकोटि समप्रभा निर्विघ्नं कुरु मे देवा सर्वकार्येषु सर्वदा। या देवी सर्वभूतेषु मातृरूपेण संस्थिता नमस्तस्यै 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 नमो नमः। यत्र यत्र रघुनाथ कीर्तनं तत्र तत्र कृतमस्तकाञ्जलिं भाष्पवारि परिपूर्णलोचनं मारुतिं नमत राक्षसान्तकम्। सततगणनाथ सिद्धियनीव कार्यदलि सततगणनाथ सिद्धियनीव कार्यदलि। मतिय प्रेरी पड़ो पार्वती देवियो। मतिय प्रेरी पड़ो पार्वती देवियो। सतत गणनाथ सिद्धियनीव कार्यदलि। मुक्तिपथ मानईव महारुद्र देवरो। मुक्तिपथ मानईव महारुद्र देवरो। भक्तिदायकड़ो भारती देवियो। भक्तिदायकड़ो भारती देवियो। ಯುಕ್ತಿ ಶಾಸ್ತ್ರಗಳಲ್ಲಿ ವನಜ ಸಂಭವನರಸಿ. ಯುಕ್ತಿ ಶಾಸ್ತ್ರಗಳಲ್ಲಿ ವನಜ ಸಂಭವನರಸಿ. ಸತ್ಕರ್ಮಗಳ ನಡೆಸಿ ಸುಜ್ಞಾನಮತೀತು ಪರಿಪಾಲಿಸುವ ನಮ್ಮ ಪವಮಾನನೋ. ಚಿತ್ತದಲ್ಲಿ ಆನಂದ ಸುಖವ ನೀವಳೋ ರಮಾ. ಚಿತ್ತದಲ್ಲಿ ಆನಂದ ಸುಖವ ನೀವಳೋ ರಮಾ. ಭಕ್ತ ಜನರೊಡೆಯ ಶ್ರೀ ಪುರಂದರ ವಿಠಲನೋ. ಭಕ್ತ ಜನರೊಡೆಯ ಶ್ರೀ ಪುರಂದರ ವಿಠಲನೋ. ಸತತ ಇವರೋಳು ನಿಂತು ಈ ಕೃತಿಯ ನಡೆಸುವ. ಸತತ ಇವರೋಳು ನಿಂತು ಈ ಕೃತಿಯ ನಡೆಸುವನು. ಸತತ ಗಣನಾಥ ಸತತ ಗಣನಾಥ ಗಣನಾಥ. ಸಿದ್ಧಿವಿನಾಯಕ ಸ್ವಾಮಿ ಕಿ ಜಯ. ಮನವು ನಿಲ್ಲಲಿ ನಿಲ್ಲಲಿ ಮನವು ನಿಲ್ಲಲಿ ನಿಲ್ಲಲಿ.
ಅನುದಿನವೂ ನಿನ್ನ ನೆನೆದು ನೆನೆದು ಎನ್ನ ಅನುದಿನವೂ ನಿನ್ನ ನೆನೆದು ನೆನೆದು ಎನ್ನ ಮನವು ನಿಲ್ಲಲಿ ನಿಲ್ಲಲಿ. ಸುಖ ದುಃಖ ಲೆಕ್ಕಿಸದೆ ಮುಖ್ಯ ಫಲ ಮುಂದಿರಿಸಿ, ಸುಖ ದುಃಖ ಲೆಕ್ಕಿಸದೆ ಮುಖ್ಯ ಫಲ ಮುಂದಿರಿಸಿ, ಮಿಕ್ಕುತ್ತ ಸೊಕ್ಕಿ ಮೋಹಕ್ಕೆ ಸಿಲುಕದೆಯನ್ನ ಮನವು ನಿಲ್ಲಲಿ ಮನವು ನಿಲ್ಲಲಿ ಮನವು ನಿಲ್ಲಲಿ ನಿಲ್ಲಲಿ. ಅನುದಿನವೂ ಭಗವಂತನನ್ನು ಸ್ಮರಿಸಿ ಅವನ ಪೂರ್ಣಾನುಗ್ರಹವನ್ನು ಪಡೆದಂತಹ ಮೂಷಕ ಗಣೇಶನ ಪೂರ್ಣಾನುಗ್ರಹಕ್ಕೆ ಪಾತ್ರನಾದ ಕಥಾವಸ್ತು. ಗಣೇಶ ಮಹಿಮೆಯಲ್ಲಿ ಸಿಂಧೂರ ಮೋಕ್ಷ ಎಂಬ ನಾಮವನ್ನ ಹೊತ್ತಂತ ಕಥಾನಕ. ಆ ದಿವ್ಯ ಕಥಾನಕವನ್ನು ಶ್ರವಣ ಮಾಡಿ ಸಿದ್ಧಿ ವಿದ್ಯಾ ಬುದ್ಧಿ ಸಿದ್ಧಿ ಪ್ರಸಿದ್ಧಿಯನ್ನು ಕೊಡತಕ್ಕಂಥ ಸಿದ್ಧಿವಿನಾಯಕನ ಪೂರ್ಣಾನುಗ್ರಹಕ್ಕೆ ಪಾತ್ರರಾಗೋಣವಂತೆ. ಸಿದ್ಧಿವಿನಾಯಕ ಸ್ವಾಮಿ ಕೀ ಹೈ. ಪುರಾ ಕಲ್ಪೆ ಕೃತಯುಗೆ, ಹಿಂದೆ ಕೃತಯುಗದಲ್ಲಿ ಒಮ್ಮೆ ಪುರಂದರ ತನ್ನ ದಿವ್ಯವಾದಂಥ ಸುಧರ್ಮ ಸಭೆಯನ್ನ ನೆರವೇರಿಸಿದ್ದ. ಭವ್ಯವಾದಂಥ ಸಭೆ ಅದು. ಜಗಜಗಿಸುವ ಸಿರಿ ಕರದ ಕನ್ನಡಿಯೋ, ಜಗದೊಳಗಿಲ್ಲದ ಸ್ವರ್ಣಗರಡಿಯೋ, ನಗಜ ರಮಣನ ರಜತದ ಗಿರಿಯೋ, ನಾಗ ನಗರಿಯ ಪ್ರಭೆಗಿಮ್ಮಡಿಯೋ, ನಾಗರತ್ನದಿಂ ರಚಿಸಿದ ಗುಡಿಯೋ, ವಿಗಣ ಮದನಕರ ಸುರಗಿಯ ಕಿಡಿಯೋ, ಮೃಗಶಾವಾಕ್ಷಿಯರಿಗೆದೆ ಪುಡಿಯೋ, ಮೃಗಧರ ಮಾರ್ತಾಂಡರುಗಳ ಸಭೆಯೋ, ನವರತ್ನಗಳು ಸಾಲಿಂದಲೆಸವ ನವ ದ್ವಾರಗಳು, ಆಹಾರಗಳು ತರದಿಂದ ತೋರ್ಪ ಮೇಲ್ಗಟ್ಟುಗಳು, ಜಲಗಟ್ಟುಗಳು ಜಲಬಿಂದುಗಳಿಂದ ನಂದ ಕೊಡುವ ಕಾರಂಜಿಗಳು, ಸುಮಪುಂಜಿಗಳು, ಬಣ್ಣ ಬಣ್ಣದ ದೀಪಗಳು, ಅಲಂಕಾರಗಳು. ಮಹಾನ್ ಸಭೆಯದು. ಪುರಂದರನ ಸುಧರ್ಮ ಸಭೆಯಲ್ಲಿ ಎಲ್ಲ ದೇವಾದಿ ದೇವತೆಗಳೆಲ್ಲ ಸೇರಿದ್ದಾರೆ, ಋಷಿಮುನಿಗಳು ಸೇರಿದ್ದಾರೆ, ಕಿನ್ನರರು ಸೇರಿದ್ದಾರೆ, ಕಿಂಪುರುಷರು ಸೇರಿದ್ದಾರೆ, ನಾಗರು ಸೇರಿದ್ದಾರೆ, ಗಂಧರ್ವರೆಲ್ಲ ಸೇರಿದ್ದಾರೆ, ಬ್ರಹ್ಮ ಋಷಿಗಳೆಲ್ಲ ಸೇರಿದ ಮಹಾನ್ ಸಭೆ ಸುಧರ್ಮ ಸಭೆ, ಪುರಂದರನ ವೈಭವದ ಸಭೆ ಅದು. ಯಾರ್ಯಾರು ಸೇರಿದ್ರು? ಬ್ರಹ್ಮ ಋಷಿಗಳು. ಸನಕ ಸನಂದನ ಕಶ್ಯಪ ಜಹುನು ಜಮದಗ್ನಿ ಕುತ್ಸ ವತ್ಸ ಚುಕನತ್ರಿ ವಾಲ್ಮೀಕಿ ಭರದ್ವಾಜ ರೋಮಜ ಭಗೀರಥ ಕುಶಾವರ್ತ ನಾರದ ಮರೀಚಿ ಮನು ಮತಂಗ ಗರ್ಗ ಗೌತಮ ಸನಾತನ ಗಸ್ತ್ಯ ಮಾಂಡವ್ಯ ಮುನಿ ಮುಖ್ಯರು ನೆರೆದರ ಸಭೆಯೊಳು. ಮಹಾನ್ ಸಭೆ. ವಾದೇ ವಾದೇ ಜಾಯತೆ ತತ್ವಬೋಧ, ಬೋಧೆ ಬೋಧೆ ಭಾಸತೆ ಚಂದ್ರಚೂಡ. ಎಲ್ಲ ಋಷಿಮುನಿಗಳ ಸಭೆ ಅದು. ಮಹಾನ್ ಸಭೆಯಲ್ಲಿ ವಾಮದೇವ ಮಹರ್ಷಿಗಳು ಕೂತಿದ್ದರು. ಬ್ರಹ್ಮರ್ಷಿಗಳು ತಪಸ್ವಿಗಳು ಶರೀರದಲ್ಲಿ ಚಿಕ್ಕವಿದ್ದರೂ ಸಹ, ವಾಮನ ರೂಪ ಇದ್ದರೂ ಸಹ ಮಹಾ ತೇಜಸ್ಸು ಅಂತ ಮಹಾನ್ ಸಭೆಯಲ್ಲಿ ವಾಮದೇವ ಮಹರ್ಷಿಗಳು ಕೂತಂತ ಸಭೆ ಅದು. ಕ್ರೌಂಚ ನಾಮಕ ಗಂಧರ್ವ ಆಕಸ್ಮಿಕವಾಗಿಯೋ ವಾಮದೇವರಿಗೆ ಆತನ ಪಾದ ಸ್ಪರ್ಶವಾಗಿಬಿಡ್ತು. ನಮ್ಮಲ್ಲಿ ಪಾದಸ್ಪರ್ಶವಾದರೆ ಕ್ಷಮೆಯಾಚಿಸಿ ಶಿರಬಾಗಿ ಪೂರ್ಣಾನುಗ್ರಹವನ್ನು ಪಡೆದುಕೊಳ್ಳುವಂತಹ ನಿಯಮ ಈಗಲೂ ಉಂಟು. ಕ್ರೌಂಚ ಗಂಧರ್ವ ವಾಮದೇವರನ್ನ ಲೆಕ್ಕಿಸದೆ ಮಹಾನ್ ಸಭೆಯಲ್ಲಿ ವಾಮದೇವರಿಗೆ ಅವಮಾನ ಉಂಟಾಯ್ತು. ತುಂಬಿದ ಸಭೆಯಲ್ಲಿ ಶಾಪಾನುಗ್ರಹ ಶಕ್ತಿ ಉಳ್ಳಂತ ಬ್ರಹ್ಮರ್ಷಿಗಳು ಅವರು ಕ್ಷಣ ಮಾತ್ರವೂ ಯೋಚನೆ ಮಾಡಲಿಲ್ಲ. ಕ್ರೌಂಚ ಗಂಧರ್ವನಿಗೆ ಶಾಪವನ್ನೇ ಇತ್ತರು. ಮದಾಂಧನಾದಂತ ನೀನು ಮಹಾಮೂಷಕನಾಗಿ ಜನ್ಮವೆತ್ತಿ ಎಂಬುದಾಗಿ ಶಾಪವನ್ನೇ ಇತ್ತರು. ಅಸುರ ಪ್ರವೃತ್ತಿಯನ್ನು ಪ್ರದರ್ಶನ ಮಾಡಿರೋಣ,
ಮಹಾಮೂಷಕವಾಗಿ ಜನ್ಮವೆತ್ತೆಂಬುದಾಗಿ ಶಾಪವನ್ನು ಇತ್ತಂತಹ ವಾಮದೇವರ ಮಾತೆಂದು ಸುಳ್ಳಾಗಲಾರದು, ಶಾಪವು ಸುಳ್ಳಾಗಲಾರದು. ಕ್ಷಮೆ ಯಾಚಿಸಿದ, ಆದರೆ ಅದನ್ನು ಅನುಭವಿಸಿದ ಹೊರತು ತೀರದು. ಆ ನಿಮಿತ್ತವಾಗಿ ಕ್ರೌಂಚ ಗಂಧರ್ವ ಮಹಾಮೂಷಕನಾಗಿ ಭೂಖಂಡವನ್ನು ಸೇರ್ತಾನೆ. ಅಸುರ ಬುದ್ಧಿ ಸಿಂಧೂರ ನಾಮಕನಾಗಿ ಆ ದೈತ್ಯ ಅಟ್ಟಹಾಸದಿಂದ ಮೆರೆಯುತ್ತಾನೆ. ಸಪ್ತ ಪಾತಾಳವನ್ನು ತನ್ನ ವಶವಾಗಿಸಿಕೊಳ್ಳುತ್ತಾನೆ ಆ ದೈತ್ಯ. ಸಿಂಧೂರ ನಾಮಕನಾಗಿ ಹೆಸರನ್ನು ಹೊತ್ತಂತಹ ಮಹಾಮೂಷಕ ಸಪ್ತ ಪಾತಾಳವನ್ನು ತನ್ನ ವಶವಾಗಿಸಿಕೊಂಡಿದ್ದು ಮಾತ್ರ ಅಲ್ಲ, ಭೂಖಂಡಕ್ಕೆ ಬರುತ್ತಾನೆ. ಬ್ರಹ್ಮ ಋಷಿಮುನಿಗಳಿಗೆಲ್ಲ ಕಿರುಕುಳವನ್ನು ಕೊಡ್ತಾನೆ. ಬಳಲಿದರು ಸಾಧು ಸಜ್ಜನರೋ ಹುಲಿಯ ದುರ್ವಾರ್ತೆ ದುಶಕುನ ನಗರದೊಳು. ಎಲ್ಲ ಋಷಿಮುನಿಗಳ ಹಾಹಾಕಾರ ಉಂಟಾಯಿತು, ಸಾಧಕರ ಹಾಹಾಕಾರ ಉಂಟಾಗ್ಬಿಡ್ತು. ಈ ಅಸುರನ ಸಿಂಧೂರ ನಾಮಕ ಈತನ ಉಪಟಳ, ಮಹಾಮೂಷಕನ ಉಪಟಳವನ್ನು ಸಹಿಸಲಾರದೆ ಋಷಿಮುನಿಗಳೆಲ್ಲ ಭಗವಂತನನ್ನು ಮೊರೆ ಹೊಕ್ಕಿದ್ದಾರೆ. ಅದೊಂದು ದಿನ ಮಹಾಮೂಷಕ ರೂಪದಿಂದ ಆ ದೈತ್ಯ ತಾನು ಪರಾಶರರ ಆಶ್ರಮವನ್ನು ಸೇರಿದ. ಅಲ್ಲಿರುವಂತ ಕಾಳುಗಳನ್ನೆಲ್ಲ ಸಂಗ್ರಹಿಸಿದಂತ ಆಹಾರ ಧಾನ್ಯವನ್ನೆಲ್ಲ ಹಾಳು ಮಾಡಿದ. ಪರಾಶರರು ಮಹಾಮೂಷಕನನ್ನ ಹೇಗೆ ನಿಗ್ರಹಿಸುವುದೆಂಬುದಾಗಿ ಅರಿಯದೆ ಮನದೇವರಾದಂಥ ಮಹಾ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾರೆ. ಸಮಸ್ತ ಶಕ್ತಿಯನ್ನ, ಸಂಕಷ್ಟಗಳನ್ನೆಲ್ಲ ದೂರ ಮಾಡುವಂತ ನಿರ್ವಿಘ್ನ ದೇವತೆಯಾದಂತ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ, ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಮಾನಂದಮದ್ವೈತ ಪೂರ್ಣಂ ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ ಪರಬ್ರಹ್ಮ ರೂಪಂ ಗಣೇಶಂ ಭಜೇಮಾ. ಗುಣಾತೀತಮಾನಂ ಚಿದಾನಂದ ರೂಪಂ ಚಿದಾಭಾಸಕಂ ಸರ್ವಗಂ ಜ್ಞಾನಗಮ್ಯ ಮುನಿಧ್ಯೇಯಮಾಕಾಶ ರೂಪಂ ಪರೇಶಂ ಪರಬ್ರಹ್ಮ ರೂಪಂ ಗಣೇಶಂ ಭಜೇಮಾ. ಜಗತ್ಕಾರಣಂ ಕಾರಣಂ ಜ್ಞಾನ ರೂಪಂ ಸುರಾಧಿಂ ಸುಖಾಧಿಂ ಗುಣೇಶಂ ಗಣೇಶಂ ಜಗದ್ವ್ಯಾಪಿನಂ ವಿಶ್ವವಂದ್ಯಂ ಸುರೇಶಂ. ಜಗದ್ವ್ಯಾಪಿನಂ ವಿಶ್ವವಂದ್ಯಂ ಸುರೇಶಂ ಪರಬ್ರಹ್ಮ ರೂಪಂ ಗಣೇಶಂ ಭಜೇಮ. ಪರಬ್ರಹ್ಮ ರೂಪಂ ಗಣೇಶಂ ಭಜೇಮ. ಪರಬ್ರಹ್ಮ ರೂಪಂ ಗಣೇಶಂ ಭಜೇಮ. ಮಹಾಗಣಪತಿ ಮಹಾರಾಜ ಕೀ ಜೈ. ಮಹಾಗಣಪತಿಯನ್ನ, ಸಂಕಷ್ಟವನ್ನೆಲ್ಲ ದೂರ ಮಾಡುವಂತ ನಿರ್ವಿಘ್ನದಾಯಕನ ಅಂತ ಗಣೇಶನನ್ನ ಪರಿಪರಿಯಲ್ಲಿ ಪ್ರಾರ್ಥನೆ ಮಾಡಿದರು ಪರಾಶರ. ಆಗ್ಲೇ ಭಕ್ತ ವತ್ಸಲನಾದಂತ ಗಣಪತಾನ ಧಾವಿಸಿದ. ದುಷ್ಟನಾದಂತ ಸಿಂಧೂರ ನಾಮಕ ಮಹಾಮೂಷಕ ಆಶ್ರಮದಲ್ಲಿ ನಾನಾ ರೀತಿಯ ಉಪಟಳವನ್ನು ಕೊಡೋದನ್ನ ಕಂಡು ಶಿಕ್ಷೆ ಮಾಡೋಣ ಅಂತ ಬಂದ್ರೆ ಮಾಯಾವಿ ಆತ. ಮಹಾಬಿಲವನ್ನಂದ ಹೊಕ್ಕು ಆತ ಪಾತಾಳವನ್ನು ಸೇರಿದ. ಮಹಾಗಣಪತಾನು ತನ್ನ ತೀಕ್ಷ್ಣವಾದಂತ ಪಾಶ ಅಂಗುಶವನ್ನ ಕಳುಹಿದ ಆತನನ್ನ ಶಿಕ್ಷಿಸಬೇಕೆಂಬ ಸಂಕಲ್ಪವನ್ನು ತೊಟ್ಟು ಆ ಮೂಷಕವನ್ನು ಬೆನ್ನಹತ್ತಿದೆ ಮಹಾಗಣಪತಿಯ ಪಾಶ ಮತ್ತು ಅಂಕುಶ. ಪಾತಾಳವನ್ನು ಸೇರಿದರೂ ಬಿಡದಂತಹ ಮಹಾಗಣಪತಿಯ ದಿವ್ಯವಾದಂತ ಪಾಶ ಆ ಮೂಷಕವನ್ನು ತಂದು ಗಣಪನ ಪಾದದಲ್ಲಿ ಕೆಡಹಿದೆ. ಪಾಶಾಂಕುಶಧರ ಪರಮ ಪವಿತ್ರ. ಆ ಸಿದ್ಧಿ ವಿನಾಯಕ ತಾನು ದುಷ್ಟ ಸಂಹಾರಕ್ಕೋಸ್ಕರವಾಗಿಯೇ, ಶಿಷ್ಟರ ರಕ್ಷಣೆಗೋಸ್ಕರವಾಗಿಯೇ, ಭಕ್ತರ ಕಷ್ಟವನ್ನೆಲ್ಲ ದೂರವಾಗಿಸೋದಕ್ಕೋಸ್ಕರವಾಗಿಯೇ ಆ ಸಿಂಧೂರ ನಾಮಕ ಮಹಾಮೂಷಕ ಪಾದದ ಅಡಿಯಲ್ಲಿ ಬಿದ್ದಿರುವಂತಹ ಕಾಲ. ಮೂಷಕನಾದರೂ ಗಣಪನನ್ನ ಪರಿಪರಿಯಲ್ಲಿ ಪ್ರಾರ್ಥನೆ ಮಾಡಿ, ಬಿದ್ದು ಬೇಡುವೆ ದೇವಾ ಉದ್ಧರಿಸೋ ಎನ್ನನೋ. ಬಿದ್ದು ಬೇಡುವೆ ದೇವಾ ಉದ್ಧರಿಸೋ ಎನ್ನನೋ.
ಗಣಪನ ಚರಣಾರವಿಂದದಲ್ಲಿ ಬಿದ್ದು ಪ್ರಾರ್ಥನೆ ಮಾಡ್ತಾನೆ, ತನ್ನನ್ನು ಉದ್ಧರಿಸಿ ಎಂಬುದಾಗಿ. ತಾನು ಕೊಟ್ಟಂತ ಉಪಟಳವನ್ನು ಕ್ಷಮಿಸಿ ನನ್ನನ್ನ ರಕ್ಷಿಸು, ಅನುಗ್ರಹಿಸು, ಉದ್ಧರಿಸಿ ಎಂಬುದಾಗಿ ಪರಿಪರಿಯಲ್ಲಿ ಗಣಪನ ಪಾದದಲ್ಲಿ ಹೊರಳಾಡುವಂತ ಮಹಾಮೂಷಕ ಸಿಂಧೂರ ನಾಮಕ ದೈತ್ಯನಿಗೆ ಅನುಗ್ರಹ ಮಾಡೋದಕ್ಕೋಸ್ಕರವಾಗಿ ಗಣಪ ಆತ ಪಶ್ಚಾತ್ತಾಪ ಪಟ್ಟದ್ದನ್ನ ಕಂಡು, ದೈತ್ಯ ಪಶ್ಚಾತ್ತಾಪ ಪಟ್ಟದ್ದನ್ನ ಕಂಡು ನಿನ್ನ ಆಸೆ ಏನೆಂಬುದಾಗಿ ಕೇಳುವಾಗಲೇ, ಸ್ವಾಮಿ ನನ್ನ ಮಾಡಿದಂತಹ ಪಾಪವನ್ನೆಲ್ಲ ಕ್ಷಮಿಸಿ ನನ್ನನ್ನು ಉದ್ಧರಿಸಿ ನಿನ್ನ ಚರಣಾರವಿಂದದಲ್ಲಿ ಸಾನ್ನಿಧ್ಯವನ್ನು ಕೊಡಿ ಎಂಬುದಾಗಿ ಪ್ರಾರ್ಥನೆ ಮಾಡುವಂತೆ ಗಣಪನ ಸನ್ನಿಧಿಯಲ್ಲಿ ಆತನಿಗೆ ಮಹಾಮೂಷಕನಿಗೆ, ಸಿಂಧೂರ ನಾಮಕ ಮೂಷಕನಿಗೆ ಸ್ಥಾನವನ್ನು ಕೊಟ್ಟು ರಕ್ಷಣೆಯನ್ನು ಮಾಡಿದ. ಅಷ್ಟೇ ಅಲ್ಲ, ಮಹಾಗಣಪತಿಯ ದಿವ್ಯವಾದಂತಹ ಹುಟ್ಟುಹಬ್ಬ ಮಹಾಚೌತಿಯ ಮರುದಿನ ಆತನಿಗೆ ಒಂದು ಸ್ಥಳವನ್ನು ಕೊಟ್ಟು ಆ ದಿನವನ್ನ ಇಲಿ ಪಂಚಮಿ ಎಂಬುದಾಗಿ ಇಡೀ ಭೂಖಂಡ ಪ್ರಾರ್ಥಿಸುವಂತ ಒಂದು ವ್ಯವಸ್ಥೆಯನ್ನು ಸಹ ಶರಣಾಗಿ ಬಂದಂತ ಮಹಾಮೂಷಕನಿಗೆ ಒಂದು ಸ್ಥಾನವನ್ನು ಕೊಟ್ಟಂತ ಮಹಾಗಣಪತಿ ಭಕ್ತರ ಕಷ್ಟವನ್ನೆಲ್ಲ ದೂರವಾಗಿಸಿದ, ಶಿಷ್ಟರ ಇಷ್ಟಾರ್ಥವನ್ನೆಲ್ಲ ಪೂರೈಸಿದ. ಇಂದು ಜಗವೆಲ್ಲವುಮೇ ನಂದನನ ಪೂಜಿಸಲು. ಆ ದುಷ್ಟನ ಬಾಧೆ ಪ್ರಪಂಚಕ್ಕೆ ದೂರವಾಯಿತು, ಶಿಷ್ಟರಿಗೆ ರಕ್ಷಣೆಯಾಯಿತು. ಶರಣಾಗಿ ಬಂದಂತಹ ಮೂಷಕನಿಗೆ ಉತ್ತಮವಾದಂತಹ ಸಾನ್ನಿಧ್ಯವನ್ನು, ನಿತ್ಯವನ ದರ್ಶನವನ್ನು ಮಾಡುವಂತಹ ಕಾಲ, ಗಣಪನ ದರ್ಶನವನ್ನು ಮಾಡುವಂತಹ ಕಾಲ, ಮೂಷಕನ ದರ್ಶನವನ್ನು ಮಾಡಿ ಆ ದಿವ್ಯವಾದಂತಹ ಗಣಪನ ಅನುಗ್ರಹ ಪಡೆಯುವಂತಹ ಒಂದು ವ್ಯವಸ್ಥೆ ಗಣೇಶ ಪುರಾಣದಲ್ಲಿ ದುಷ್ಟಬಾಧೆ ದಮನವಾಗಿದೆ, ಶಿಷ್ಟಶಕ್ತಿಯ ಪ್ರತಿಷ್ಠ ಆಗಿರೋಣವಾದ್ದರಿಂದ ಸದಾ ಭಗವಂತನನ್ನು ಸ್ಮರಿಸುವಂತಹ ಭಕ್ತರಿಗೆ ನಮ್ಮ ದುಷ್ಟಶಕ್ತಿ ನಮ್ಮಿಂದ ದೂರವಾಗಿ, ಮದ ದಮವಾಗಿ, ಮನ ನಮವಾಗಿ, ಮನವು ನಿಲ್ಲಲಿ ನಿಲ್ಲಲಿ ಅನುದಿನವೂ ನಿನ್ನ ನೆನೆದು ನೆನೆದು ಎನ್ನ ಮನವು ನಿಲ್ಲಲಿ ನಿಲ್ಲಲಿ. ನಿರಂತರ ಭಗವಂತನನ್ನು ಗಣಪನನ್ನು ಭಜಿಸುವಂತ ಭಕ್ತರಿಗೆ ವಿದ್ಯಾ, ಬುದ್ಧಿ, ಸಿದ್ಧಿ, ಪ್ರಸಿದ್ಧಿ ಇವೆಲ್ಲವನ್ನು ಅನುಗ್ರಹಿಸುವಂತ ಸಿದ್ಧಿ ವಿನಾಯಕನ ದಿವ್ಯವಾದಂತ ಕಥಾನಕ ಗಣೇಶ ಮಹಿಮೇಲೆ ವರ್ಣಿಸಿದಂತ ಸಿಂಧೂರ ಮೋಕ್ಷ ಕಥಾ ಶ್ರವಣ ಮಾಡಿದ ಎಲ್ಲ ಭಕ್ತರಿಗೂ ಪರಮಾತ್ಮ ಸಕಲ ಸನ್ಮಂಗಲವನ್ನು ಉಂಟು ಮಾಡಲಿ ಎಂಬುದಾಗಿ ಸ್ಮರಣೆ ಮಾಡ್ತಾ ಮಂಗಲ ಮೂರ್ತಿಯನ್ನು ಗುಣಗಾನ ಮಾಡೋಣ. ಮಂಗಳ ಮಂಗಳ ಮಹಾಮಾರುತಿಗೆ ಜಯ, ಮಂಗಳ ಮಂಗಳ ಮಂಗಳಮಯ ಶ್ರೀರಂಗನ ದಾವಿಗೆ ಮಂಗಳಂ ಜಯ ಮಂಗಳಂ ಮಂಗಳಂ ಶುಭ ಮಂಗಳಂ. सिद्धि विनायक स्वामी की जय। मंगलमूर्ति मूरया मूरया महागणपति स्वामी महाराज की जय।